ಬಂದಿರ್ತದ. ಸತೀಶ್ ಅವರು ಸಹಿತ ಸಿದ್ದರಾಮಯ್ಯ ಯಾವ ಕಾರಣ ಇಬ್ಬರ ಮಧ್ಯದಲ್ಲಿ ಬಂತು ಅವ್ರಿಬ್ಬರಿಗೆ ಗೊತ್ತು. ಸತೀಶ್ ಅವರು ಸಿದ್ದರಾಮಯ್ಯ ದೂರ ಸಲ್ಲಿಸಿದಕ್ಕಾಗಿ ಭಾಳಷ್ಟು ವೀಕ್ ಆದರು. ಇಲ್ಲಿ ಎರಡು ಮಾತ್ರ ಇಲ್ಲ. ಈ ತಪ್ಪುಗಳನ್ನು ಡಿ ಕೆ ಶಿ ಮತ್ತು ಸತೀಶ್ ಅವರು ಬೆಳಗಾವಿ ಜಿಲ್ಲೆ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು ಮಾಡಿದರು. ಸಿದ್ದರಾಮಯ್ಯ ದೂರ ಸರಿಸ್ಬೋದಾಗಿತ್ತು. ಯಾಕಂದ್ರೆ ಮಾಸ್ ಲೀಡರ್ ಅವರು ಕರ್ನಾಟಕದಲ್ಲಿ ಮಾಸ್ ಲೀಡರ್ ಉಳಿದಂಥವ್ರು ಯಾರ್ಯಾರಪ್ಪ ಇವತ್ತಿನ ಮಟ್ಟಿಗೆ. ಅವ್ರ ನಡೆ ಸರಿಯೋ ತಪ್ಪೋ ಅದು ಬೇರೆ ವಿಷಯ, ಅದು ಇನ್ನೊಮ್ಮೆ ವಿಶ್ಲೇಷಣೆ ಮಾಡುವಂಥದ್ದು. ಬಟ್ ಸಿದ್ದರಾಮಯ್ಯನವರು ಮತ್ತು ಯಡಿಯೂರಪ್ಪನವರು ಮಾಸ್ ಲೀಡರ್, ಇದು ಎರಡು ಮಾತಿಲ್ಲ. ಹೌದು, ಅವ್ರು ಲಿಂಗಾಯತ್ ಲೀಡರ್ ಅದಾರ, ಹಾಗಾದ್ರೆ ಹೇಳ್ಬೋದು. ಬಟ್ ಯಡಿಯೂರಪ್ಪನ ಮಾತುಗಳು ಇವತ್ತು ಕೇಳೋರ್ತಾರೆ ಈ ನಾಡಿನಲ್ಲಿ. ಯಾಕಂದ್ರೆ ಮೊನ್ನೆ 2023 ಚುನಾವಣೆ ತಮ್ಮ ಶಕ್ತಿ ತೋರಿಸಿದಾರೆ ಅವರು, ಮೋದಿ ಮತ್ತು ಶಾ ಅವ್ರಿಗೆ. ಅವ್ರು ಸುಮ್ಮನೆ ಬಂದಿಲ್ಲ ಇದು ಬಿ ಜೆ ಪಿಗೆ. ಸ್ವತಃ ಮೋದಿ ಮತ್ತು ಶಾ ಹೋಗ್ಬನ್ನಿ ನಿಮ್ಮಿಂದ ಸಾಧ್ಯ ಅದ ಅಂತೇಳಿ ಅವ್ರ ಮಾತು ಒಳಗೆ ತೊಗೊಂಡು ಅವ್ರ ಮಗನ ಅಧ್ಯಕ್ಷ ಮಾಡಿದ್ದಾರೆ. ಅದು ಶಕ್ತಿ ಅದ ಅಂತೇಳಿ ಇದೆಲ್ಲ ತಿಳ್ಕೊಬೇಕಾಯ್ತು ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಇವತ್ತು ಸಣ್ಣ ಸರ್ಜರಿ ಆ ಸರ್ಜರಿ ಟೈಮ್ ಹೋಗಿ ಬಿ ಜೆ ಪಿಗೆ ದೊಡ್ಡ ಅವಕಾಶ ಮಾಡಿಕೊಡ್ತಾರೆ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನೋಡೋದು ಬಿಡದಿ ತೊಗೊಂಡ್ರು ಅನಗತ್ಯ ದೊಡ್ಡದಾಗ ಕೂತಿ ಇವತ್ತು ಇದನ್ನು ಅವ್ರು ಬಿಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತದ ಇದು ಅಗ್ನಿ ಜೀವಪ್ಪ. ನಾವು 2028 ಈ ಒಂದು ಎಲೆಕ್ಷನ್ ಗೆಲ್ಲೋದಕ್ಕೆ ದೊಡ್ಡ ಆಸರ, ಜೊತೆಗೆ ಗ್ಯಾರಂಟಿ ನಾವು ಕೊಡ್ತೀವಿ. ಇವ್ರಿಗೆ ಹೆಚ್ಚಾದ್ರೆ ಗ್ಯಾರಂಟಿ, ಅದ್ರ ಜೊತೆಗೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಇದಕ್ಕಾಗಿ ಯಡಿಯೂರಪ್ಪನವ್ರು ನಮ್ಮ ಸಿದ್ದರಾಮಯ್ಯನವ್ರನ್ನ ಇವತ್ತು ಎದುರು ಹಾಕಿಕೊಂಡಿದ್ದಾರೆ. ಡಿ ಕೆ ಶಿ ಎಷ್ಟೋ ಪ್ಲೀಸ್ ಮಾಡ್ತಿರ್ಬೋದು, ಹೋಗಿ ಭೇಟಿ ಆಗ್ತಾರೆ, ಕಾಲು ಬೀಳ್ತಾರ, ಮತ್ತೇನೋ ಮಾಡ್ತಾರೆ. ಡಿ ಕೆ ಶಿ ಅವರು ಮಾಡಿದ್ರು ಇನ್ನು ನಂಬ್ತಾರ ಸಿದ್ದರಾಮಯ್ಯನವರು. ಈ ಎಲ್ಲ ಡೆವಲಪ್ಮೆಂಟ್ ಆಗಬಹುದು ಅಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರು, ಬುದ್ಧಿವಂತರು. ಮತ್ತು ಜನರಿಗೆಲ್ಲ ಒಂದೇಳೆ ಅಧಿಕಾರ ಬಿಟ್ಟು ಕೊಟ್ಟಿರಲಿಲ್ಲ ಅಂದ್ರೆ, ಸೇಮ್ ಗಿರಿಯನ್ನು ಬಿಟ್ಟು ಕೊಟ್ಟಿರಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಮೇಲೆ ದೊಡ್ಡ ಆರೋಪಗಳು ಬರ್ತಿದ್ದು. ಕುರ್ಚಿ ಪೈರಿ ಅದು ಇದು ಅಂತೇಳಿ ನಿಶ್ಚಿತನ ಅದು ಎರಡು ಮಾತು. ಕುರ್ಚಿ ಆಗಿದ್ದಂತ ಮನುಷ್ಯ ಬಿಡಪ್ಪ ಅಂತ ಅವ್ರು ಬಿಟ್ಟುಕೊಂಡು ದೊಡ್ಡವರು ಆದರು. ಜೊತೆಗೆ ಡಿ ಕೆ ಶಿ ಅವರು ಈ ತಮ್ಮವ್ರ ಮಿನಿಸ್ಟ್ರು ಮಾಡಲಿಲ್ಲ ಅಂತಲ್ಲ, ಕೆಲವು ಜನರಿಗೆ ಅವಕಾಶ ಕೊಟ್ಟ ಭಾಳ ಅನಿವಾರ್ಯತೆಲ್ಲ ಉಳಿದು ಸಿದ್ದರಾಮಯ್ಯ ಮಾತನ್ನು ಪಾಲಿಸ್ಕೊಂಡು ಬಂದಿದ್ರೆ ಅದರೊಳಗೆ ಹೈಕಮಾಂಡ್ ಏನು ಹೇಳ್ತಿತ್ತು, ಅವ್ರದ್ದು ಅಷ್ಟು ಮಾತು ಪಾಲಿಸ್ಕೊಂಡಿದ್ರೆ ಮತ್ತು ಅವ್ರಿಗೆ ಗೊತ್ತಿತ್ತು ಇಬ್ಬರು ಏನು ಹೇಳ್ತಾ ಇದ್ದಾರೆ.